ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಈ 5 ರಾಜ್ಯಗಳ ಚುನಾವಣೆಯಿಂದ ಒಂದಂತೂ ಸ್ಪಷ್ಟ, ಏನಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳೆಲ್ಲ ಸಫಾ ನಿರ್ನಾಮ ಅಲ್ವಾ? ಇನ್ನೂ ಅದಾವಂತೀರ. ಮಮತಾ ದೀದಿನ ಮತ್ತೆ ಮರಳಿ ಗೆಲ್ಲಬೇಕಾಗಿದ್ದರೆ ಮತ್ತೆ ಹೋರಾಟ ಗೆಲ್ಲಬೇಕಾಗ್ತದೆ. ಹೋರಾಡುವ ವಯಸ್ಸು ಅಲ್ಲದೆ ಹೋದರೂ ಹೋರಾಡುವ ಮನಸ್ಸು ಮಾತ್ರ ಅದಲ್ಲ, ಇಲ್ಲಂತಲ್ಲ. ಆಲ್ರೆಡಿ ಅದು ನಾವು ನೋಡ್ತಾ ಇದ್ದೀವಿ. ಸೋಲಿನ ನಂತರ ನೀಡಿದಂಥ ಪ್ರತಿಕ್ರಿಯೆಯಿಂದ ಅವ್ರು ಹೋರಾಟಕ್ಕೆ ಸಿದ್ಧಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ಕಾಲಕ್ಕೆ ಎರಡನೇದ್ದು ಕೇಜ್ರಿವಾಲರ ಆಮ್ ಆದ್ಮಿ ಪಕ್ಷ ಪಂಜಾಬ್ದಲ್ಲಿ ಉಳಿಯುತ್ತಾ ಬಹಳ ದಿನಗಳವರೆಗೆ ಬರುತ್ತಾ ಅದಕ್ಕೆ ಆರ್ಥಿಕ ಮೂಲಗಳು ಏನಾದರೂ ಇದ್ದಾವ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಅದು ಸಹಿತ ಅನಿವಾರ್ಯವಾಗಿ ಬೀದಿ ಕಾಲಕ್ಕೆ ಇಳಿಯುವಂಥ ಪ್ರಸಂಗ ಬಂದಿರ್ತದೆ. ಇವತ್ತು ಎರಡು ಪ್ರಮುಖವಾದ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು. ಇನ್ನು ಉಳಿದಿದ್ದು SP ಮತ್ತು RJD ಸೋತ್ ಸುನ್ನಾಗ್ಯದ. ಅಲ್ಲಂತೆ ತೇಜಸ್ವಿ ವ್ಯಕ್ತಿತ್ವನ ಉಳಿದಿಲ್ಲ. ಅದರಲ್ಲೂ ಲಾಲೂ ಪ್ರಸಾದ್ ಯಾದವ್ ಮಾಡಿದಂಥ ಒಂದು ಯಾವುದೋ ಕಾಲದ ಭ್ರಷ್ಟಾಚಾರ ದೊಡ್ಡದಾಗ್ಯದ. ಇನ್ನುಳಿದವ್ರಿಗೆ ಮಾಡುವಂಥ ಈಗ ಮಾಡುತ್ತಿರುವಂಥದ್ದೆಲ್ಲ ಸಣ್ಣದಾಗ್ತಾಯಿದೆ. ಅದರಲ್ಲೂ ವಿರೋಧ ಪಕ್ಷಗಳು ಮಾಡುವಂಥ ಸಣ್ಣ ಭ್ರಷ್ಟಾಚಾರ ದೊಡ್ಡದು ಕಾಣ್ತದೆ. BJPಗರು ಅಥವಾ ಅದು ಸಂಬಂಧಿಸಿದವರು ಮಾಡಿದ್ದು ಲುಪ್ತಾಗಿ ಹೋಗ್ತದೆ. ED ಮತ್ತು CBI ಈಗ ಮಾಡುತ್ತಿರೋ ದಾಳಿಗಳ ಸಾಕ್ಷಿ. ಅದನ್ನು ಬಿಟ್ಟು ಬೇರೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಇನ್ನು ಉಳಿದು ಏನಪ್ಪ, ಪ್ರಾದೇಶಿಕ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಒಂದು 2 ರಾಜ್ಯಗಳಲ್ಲಿತ್ತು. ವೆಸ್ಟ್ ಬೆಂಗಾಲ್ದಲ್ಲೇ ನಮ್ಮ ಮಮತಾ ಬ್ಯಾನರ್ಜಿ ಅವ್ರು ಕಸ್ಕೊಂಡ್ರು. ಇವತ್ತು ಕೇರಳದಿಂದ UDF ಬಂದ ಅಲ್ಲಿಯೇ ಪಿಣರಾಯಿ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, CPM ಸರ್ಕಾರ ಔಟ್ ಆಗ್ಯದ. ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಎಲ್ಲನೂ ಇವತ್ತು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾವೆ. ಮಹಾರಾಷ್ಟ್ರದಲ್ಲ ಶಿವಸೇನೆ ಆಗಿರ್ಬೋದು ಮತ್ತಿನ್ನುಳಿದಾಗಿರ್ಬೋದು ಎಲ್ಲರೂ ಹೆಚ್ಚು ಕಡಿಮೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ